ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ತರಗತಿಗೆ ಸ್ವಾಗತ. ನಿನ್ನೆ ನಾವು ಕ್ರೋಬರ್ಸ್ ಯೂಸ್ ಮಾಡಿಕೊಂಡು ಲೋಡನ್ನ ಮೂವ್ ಮಾಡೋದು ಅಥವಾ ಲಿಫ್ಟ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಸ್ವಲ್ಪ ಹೈಟೆಕ್ಕಾಗಿ ಲೋಡನ್ನು ಮೂವ್ ಮಾಡೋದು ಮತ್ತು ಶಿಫ್ಟ್ ಮಾಡೋದು ಹೇಗೆ ಅಂತ ಡಿಸ್ಕಷನ್ ಮಾಡೋಣ. ಅದರಲ್ಲಿ ಫೋರ್ಕ್ ಲಿಫ್ಟ್ ಆ್ಯಂಡ್ ಪ್ಯಾಲೆಟ್ ಟ್ರಕ್ ಅಂತ ಬರುತ್ತೆ. ಇವೆರಡರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಫೋರ್ಕ್ ಲಿಫ್ಟ್ ಅಂತಂದರೆ ನೋಡಿ ಇಲ್ಲಿದೆ. ಇದು ಒಳಗಡೆ ಒಬ್ಬ ಡ್ರೈವರ್ ಕೂತಿರ್ತಾನೆ. ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಓಡಾಡ್ತಾ ಇರ್ತಿದ್ದು, ಯಾರ್ಡಲ್ಲೆಲ್ಲ ಓಡಾಡ್ತಾ ಇರುತ್ತೆ, ಯಾರ್ಡಲ್ಲಿ ಓಡಾಡ್ತಾ ಇರುತ್ತೆ, ಫ್ಯಾಕ್ಟ್ರಿ ಒಳಗಡೆ ಮಿಷಿನ್ ಶಾಪಲ್ಲಿ ಓಡಾಡ್ತಾ ಇರುತ್ತೆ, ಎಲ್ಲ ಕಡೆ ಓಡಾಡ್ತಾ ಇರುತ್ತಿದ್ದು. ಆದರೆ ಡ್ರೈವರ್ ಆಪ್ರೇಟೆಡ್, ಇದು ಡ್ರೈವರ್ ಕೂತ್ಕೊಂಡು ಆಪ್ರೇಟ್ ಮಾಡಬೇಕು. ಎಲ್ಲನೂ ಯಾರು ಒಬ್ಬರು ಬೇಕೇ ಬೇಕು. ಆದರೆ ಇದು ಒಂಥರ ಕಾರ್ ಓಡಿಸೋ ಥರ ಅಲ್ಲಿ ಒಳಗಡೆ ಕೂತ್ಕೊಂಡು ಆಪ್ರೇಟ್ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ತೊಗೊಂಡೋಗ್ತಾ ಇರ್ತಾನೆ. ಅದೇ ಥರ ಪ್ಯಾಲೆಟ್ ಟ್ರಕ್, ಇದು ನೋಡಿ, ಇದು ಮ್ಯಾನ್ಯಲ್ ಆಗಿ ವರ್ಕ್ ಮಾಡಬೇಕು. ಮ್ಯಾನ್ಯಲ್ ಆಗಿ ನಾವು ತೊಗೊಂಡೋಗ್ಬಿಟ್ಟು ವರ್ಕ್ ಮಾಡ್ಕೋಬೇಕಿದು. ಇದನ್ನು ಪ್ಯಾಲೆಟ್ ಟ್ರಕ್ ಅಂತ ಕರೀತಾರೆ. ಇದರಲ್ಲಿ ಏನಪ್ಪ ಇದು ಅಂತಂದರೆ, ದ ಫೋರ್ಕ್ ಲಿಫ್ಟ್ ಈಸ್ ಎ ಸ್ಮಾಲ್ 4 wheel ವೆಹಿಕಲ್. ಇವಾಗ ತಾನು ನೀವು ನೋಡಿದ್ರಿ, ಸಣ್ಣ ಒಂದು 4 wheel ವೆಹಿಕಲ್ ಇದು, ವಿತ್ ಡೀಸೆಲ್, ಪೆಟ್ರೋಲ್, ಎಲೆಕ್ಟ್ರಿಕಲಿ ಪವರ್ಡ್ ಎಂಜಿನ್. ಜೊತೆಗೆ ಏನಿರುತ್ತಪ್ಪ ಅಂದರೆ ಒಂದು ಎಂಜಿನ್ ಇರುತ್ತೆ, ಅದು ಡೀಸೆಲಲ್ಲಿ ಆಪ್ರೇಟ್ ಆಗೋದು ಅಥವಾ ಎಲೆಕ್ಟ್ರಿಕಲಲ್ಲಿ ಆಪ್ರೇಟ್ ಆಗೋದು ಅಥವಾ ಪೆಟ್ರೋಲಲ್ಲಿ ಆಪ್ರೇಟ್ ಆಗೋದು ಆಗಿರುತ್ತೆ. ಆ ಎಂಜಿನಿಂದ ಇದು ಮೂವ್ ಆಗ್ತಾ ಇರುತ್ತೆ. 4 wheel ವೆಹಿಕಲ್ಲು, ಸ್ಮಾಲ್ 4 wheel ವೆಹಿಕಲ್ಲು. ಈಗ ತಾನು ನೀವು ನೋಡಿದ್ರಿ, ಅದು ಸಣ್ಣ ಒಂದು 4 wheel ವೆಹಿಕಲ್ಲು. ಮತ್ತು ಹೆವಿ ಕೌಂಟ್ರ್ ವೆಯ್ಟ್ ಆರ್ ಫಿಟೆಡ್ ಟು ದ ರೇರ್ ಆಫ್ ದಿ ಯೂನಿಟ್. ಆ ಯೂನಿಟ್ದು ಹಿಂಭಾಗದಲ್ಲಿ ಕೌಂಟ್ರ್ ವೆಯ್ಟು, ಹೆವಿ ಕೌಂಟ್ರ್ ವೆಯ್ಟ್ ಇರುತ್ತೆ. ಯಾಕೆಂದರೆ ಮುಂದಗಡೆ ನೀವು ಇದನ್ನು ಫೋರ್ಕನ್ನ ಹಾಕಿ ಲಿಫ್ಟ್ ಮಾಡಬೇಕಾದ್ರೆ ಅಲ್ಲಿ ಹಿಂದಗಡೆದು ಎದ್ದು ಬಿಡುತ್ತಲ್ಲ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅಲ್ಲಿ ಹೆವಿ ವೆಯ್ಟನ್ನ ಕೌಂಟ್ರ್ ವೆಯ್ಟಾಗಿ ಫಿಟ್ ಮಾಡಿರ್ತಾರೆ. ಹಿಂದಗಡೆ ಇವನು ಡ್ರೈವರ್ ಕೂತ್ಕೋತಾನಲ್ಲ, ಅದ್ರ ಹಿಂಭಾಗದಲ್ಲಿ ಹೆವಿ ಕೌಂಟ್ರ್ ವೆಯ್ಟನ್ನ ಫಿಟ್ ಮಾಡಿರ್ತಾರೆ. ಆವಾಗ ಮುಂದಗಡೆ ನೀವು ಲಿಫ್ಟ್ ಏನಾದ್ರು ಮಾಡಿದಾಗ, ವೆಯ್ಟ್ ಏನಾದ್ರು ಜಾಸ್ತಿ ಆದಾಗಲೂ ಇದು ಶೇಕ್ ಆಗೋದಾಗಲಿ ಮತ್ತು ಮುಂದಕ್ಕೆ ಎದ್ದೇಳೋದಾಗಲಿ ಅವೆಲ್ಲ ಆಗೋದಿಲ್ಲ. ಆ್ಯಂಡ್ ದೇರ್ ಆರ್ 2 ಲಿಫ್ಟಿಂಗ್ ಫೋರ್ಕ್ ಆರ್ ಆರ್ಮ್ಸ್. ಅದರಲ್ಲಿ 2 ಲಿಫ್ಟಿಂಗ್ ಫೋರ್ಕ್ ಅಥವಾ ಆರ್ಮ್, ಅದನ್ನು ಮುಂದಗಡೆ ಈ ಥರ 2 ಕೈ ಥರ ಇದೆ ನೋಡಿ, ಅದನ್ನು ಆರ್ಮ್ ಅಥವಾ ಫೋರ್ಕ್ ಅಂತ ಕರೀತಾರೆ. ಇನ್ ಫ್ರಂಟ್ ಆಫ್ ದ ಮಿಷಿನ್, ಮುಂದೇನಿದೆ, ಫ್ರಂಟ್ ಮಿಷಿನ್ದು ಮುಂದೇನಿದೆ, ವಿಚ್ ಆರ್ ಅಡ್ಜಸ್ಟಬಲ್ ಟು ಕ್ಯಾರಿ ದ ಲೋಡ್. ಅವೇನು ಅಂತಂದರೆ ಯಾವ ಥರ ಲೋಡನ್ನು ಎತ್ತಬೇಕಾದ್ರೂ ಅದು ಅಡ್ಜಸ್ಟ್ ಮಾಡಿಕೊಂಡು ಬರುತ್ತೆ. ಕೆಳಗಡೆ ಹೋಗ್ಬೇಕಾ, ಮೇಲ್ಗಡೆ ಹೋಗ್ಬೇಕಾ, ಈ ಹೈಟಲ್ಲಿದೆಯಾ ಅಲ್ಲೇ ಹೋಗಿ ಲಿಫ್ಟ್ ಮಾಡುತ್ತೆ, ಕೆಳಗಡೆ ಭೂಮಿ ಮೇಲಿದೆಯಾ ಅಲ್ಲೋಗಿ ಲಿಫ್ಟ್ ಮಾಡಿಕೊಂಡು ಎತ್ಕೊಂಡು ಹೋಗುತ್ತೆ, ಮತ್ತು ಎಲ್ಲಿ ಬೇಕೋ ಅಲ್ಲಿ ಇಟ್ಬಿಟ್ಟು ವಾಪಸ್ಸು ಬರುತ್ತೆ. ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇರುತ್ತೆ ಅದಕ್ಕೆ. ಆ ಥರ ಫೋರ್ಕ್ನ ಅಲ್ಲಿ ಫಿಟ್ ಮಾಡಿರ್ತಾರೆ. ಆ್ಯಂಡ್ ದೇ ಆರ್ ಅವೈಲಬಲ್ ಇನ್ ವೇರಿಯಸ್ ಡಿಸೈನ್ಸ್. ಅದು ಬೇಕಾದಷ್ಟು ಡಿಸೈನ್ಸ್ಗಳಲ್ಲಿ ನಮಗೆ ಸಿಗುತ್ತೆ. ಆ್ಯಂಡ್ ಕೆಪಾಸಿಟೀಸ್, ಮತ್ತು ಕೆಪಾಸಿಟೀಸ್ ಕೂಡ ಬರೀ 5 ಟನ್ ಎತ್ತಬೇಕು ಅಂದರೂ ಸಿಗುತ್ತೆ, 10 ಟನ್ ಎತ್ತಬೇಕು ಅಂತಂದ್ರೂ ಸಿಗುತ್ತೆ, 20 ಟನ್ ಎತ್ತಬೇಕು ಅಂತಂದ್ರೂ ಸಿಗುತ್ತೆ. ನಮಗೆ ಬೇಡ ಬರೀ ಒಂದು 2 ಟನ್ ಸಾಕು ಅಂತಂದರೂ ಸಿಗುತ್ತೆ. ಬೇರೆ ಬೇರೆ ಕೆಪಾಸಿಟಿದು ಸಿಗುತ್ತೆ. ಆ್ಯಂಡ್ ಫಾರ್ ಶಿಫ್ಟಿಂಗ್ ಆ್ಯಂಡ್ ಸ್ಟಾಕಿಂಗ್ ಲೋಡ್ ಇನ್ ಡಿಫ್ರೆಂಟ್ ಪೊಸಿಷನ್. ಲೋಡನ್ನ ಶಿಫ್ಟ್ ಮಾಡೋದು ಮತ್ತು ಬೇರೆ ಕಡೆ ಎಲ್ಲರೂ ತೊಗೊಂಡೋಗಿ ಸ್ಟಾಕ್ ಮಾಡೋದಕ್ಕೆ ಒಂದು ಕಡೆ ವ್ಯವಸ್ಥೆ ಮಾಡಬೇಕಲ್ಲ, ಅದರಲ್ಲಿ ತೊಗೊಂಡೋಗಿ ಇಡಬೇಕಲ್ಲ. ಸೊ ಅದನ್ನು ಸ್ಟಾಕಿಂಗ್ ಅಂತ ಕರಿತೀವಿ. ಶಿಫ್ಟಿಂಗ್ ಆಗಲಿ ಅಥವಾ ಸ್ಟಾಕಿಂಗ್ ಮಾಡೋದಕ್ಕೆ ಲೋಡನ್ನು ಈ ಡಿಫರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ಮತ್ತು ಕೆಪಾಸಿಟಿ, ಬೇರೆ ಬೇರೆ ಕೆಪಾಸಿಟಿ ಇರುವಂಥ ಈ ಫೋರ್ಕ್ ಲಿಫ್ಟು ನಮಗೆ ಸಿಗುತ್ತೆ. ಅದರಲ್ಲಿ ಟೈಪ್ಸ್ ಇದ್ದಾವೆ. ಯಾವುದ್ಯಾವುದು ಅಂತ ನೋಡೋಣ ಅಂದರೆ, ನಂಬರ್ 1 ಡೀಸೆಲ್ ಆಟೋಮೋಟಿವ್ ಫೋರ್ಕ್ ಲಿಫ್ಟರ್. ಡೀಸೆಲ್ ಆಟೋಮೋಟಿವ್ ಫೋರ್ಕ್ ಲಿಫ್ಟರ್, ಈಗ ತಾನೇ ನೀವು ನೋಡಿದ್ರಲ್ಲ ಒಂದು ಫಿಗರಲ್ಲಿ 4 wheel ವೆಹಿಕಲ್ ಅಂತ ಹೇಳಿದ್ನಲ್ಲ, ಅದೇನೇ ಅದು. ಹಾಗೆ ಬ್ಯಾಟ್ರಿ ಪವರ್ಡ್ ಫೋರ್ಕ್ ಲಿಫ್ಟ್ ಸ್ಟಾಕರ್. ಇನ್ನೊಂದು ಟೈಪು ಬ್ಯಾಟ್ರಿ ಪವರ್ಡ್ ಫೋರ್ಕ್ ಲಿಫ್ಟ್ ಸ್ಟಾಕರ್. ಇನ್ನೊಂದು ಹೈಡ್ರಾಲಿಕ್ ಸ್ಟಾಕರ್, ಹಾಗೆ ಮೆಕ್ಯಾನಿಕಲ್ ಸ್ಟಾಕರ್, ಮತ್ತೊಂದು ಹ್ಯಾಂಡ್ ಪ್ಯಾಲೆಟ್ ಟ್ರಕ್. ಇದೇನು ಅಂತ ಡೀಟೇಲ್ ಆಗಿ ಸ್ವಲ್ಪ ನೋಡೋಣ. ಮೊದಲನೇದಾಗಿ ಡೀಸೆಲ್ ಆಟೋಮೋಟಿವ್ ಫೋರ್ಕ್ ಲಿಫ್ಟರ್. ಹೆಸರು ಹೇಳುತ್ತೆ, ಡೀಸೆಲಲ್ಲಿ ಇದು ವರ್ಕ್ ಮಾಡುತ್ತೆ ಅಂತ. ಡೀಸೆಲಲ್ಲಿ ವರ್ಕ್ ಮಾಡೋದು, ಓಡಾಡಿಕೊಂಡು ಕೆಲಸ ಮಾಡೋದು. ನೋಡಿ ಈ ಥರ ಇರುತ್ತೆ. ಇದು ರೇಖಾಚಿತ್ರ.
ಹಾಗೆ ಇದು ಒರಿಜಿನಲ್ ಇರುತ್ತಲ್ಲ ನೋಡಿ, ಈ ಥರ ಇರುತ್ತೆ. ಅದು ರೇಖಾಚಿತ್ರ, ಇದು ಮಾಮೂಲಿ ಫೋಟೋ. ಇದು ನೋಡಿ, ಡಿಸೈನ್ ನೋಡಿ, ಮುಂದಗಡೆ 2 ಆರಮ್ ಇದೆ. ಅದು ಮೇಲೆ ಕೆಳಗಡೆ ಎಷ್ಟು ಬೇಕಾದ್ರೂ ಹೋಗುತ್ತೆ. ಅದೇ ಒಂದು ಲಿಮಿಟ್ ಇದೆಯಲ್ಲ, ಮೇಲೆ ಎಷ್ಟು ಎತ್ತರ ಹೋಗಬೇಕು ಅಂತೆಲ್ಲ ಲಿಮಿಟ್ ಇದೆ. ಅದರ ಪ್ರಕಾರ ಅದು ಮೂವ್ ಆಗುತ್ತೆ. ದಿಸ್ ಡೀಸೆಲ್ ಪವರ್ಡ್ ಟ್ರ್ಯಾಕ್ ಈಸ್ ಡ್ರಿವನ್ ಬೈ ಎ ಡ್ರೈವರ್. ಈ ಟ್ರಕ್ಕು ಡ್ರಿವನ್ ಬೈ ಎ ಡ್ರೈವರಿಂದ ಇದು ಡ್ರಿವನ್ ಆಗುತ್ತೆ. ಅದು ಮೂವ್ ಆಗೋದಕ್ಕೆ ಅಥವಾ ಆ ಕಡೆ ಹೋಗ್ಬೇಕಾದ್ರೆ ಲಿಫ್ಟ್ ಮಾಡೋದಕ್ಕೆ ಎಲ್ಲಕ್ಕೂ ಡ್ರೈವರೇ ಬೇಕು. ಡ್ರೈವರ್ ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾನೆ. ಟು ಕ್ಯಾರಿ ಲೋಡ್ಸ್ ಟು ಕನ್ಸಿಡರಬಲ್ ಡಿಸ್ಟೆನ್ಸ್ ಟು ಆ್ಯಂಡ್ ಫ್ರಮ್ ದಿ ಶಾಪ್ ಫ್ಲೋರ್, ಯಾರ್ಡ್ಸ್, ಟು ವರ್ಕ್ ಪ್ಲೇಸ್ ಅಥವಾ ಸ್ಟೋರೇಜ್. ಲೋಡನ್ನ ಕೆಲವು ಸಲ ರಾ ಮೆಟೀರಿಯಲ್ ಬರುತ್ತೆ, ಆಚೆ ಕಡೆ ಇರುತ್ತೆ, ಯಾರ್ಡಲ್ಲಿ ಬಂದು ಬಿದ್ದಿರುತ್ತೆ. ಅದನ್ನು ವರ್ಕ್ಶಾಪಿಗೆ ತೊಗೊಂಡೋಗ್ಬೇಕು. ಅವು ಯಾರ್ಡಲ್ಲಿ ಹೋಗ್ಬಿಟ್ಟು ರಾ ಮೆಟೀರಿಯಲ್ನ ತೊಗೊಂಬಂದ್ಬಿಟ್ಟು ಒಂದು ಕಡೆ ಸ್ಟಾಕ್ ಮಾಡುತ್ತೆ. ಎಲ್ಲ ಲೋಡ್ನ ತೊಗೊಂಡು ಸ್ಟಾಕ್ ಮಾಡುತ್ತೆ. ಆಮೇಲೆ ರಾ ಮೆಟೀರಿಯಲ್ ಒಂದು ಕಡೆ ಇರುತ್ತೆ, ವರ್ಕಿಂಗ್ ಪ್ಲೇಸ್ ಇನ್ನೊಂದು ಕಡೆ ಇರುತ್ತೆ. ಆ ರಾ ಮೆಟೀರಿಯಲ್ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಎತ್ಕೊಂಡು ವಾಪಸ್ ವರ್ಕಿಂಗ್ ಪ್ಲೇಸಿಗೆ ತೊಗೊಂಡೋಗಿ ಕೊಡುತ್ತೆ. ಅಲ್ಲಿ ಇಟ್ಬಿಟ್ಟು ಬರುತ್ತೆ. ವರ್ಕಿಂಗ್ ಪ್ಲೇಸಲ್ಲಿ ವರ್ಕ್ ಎಲ್ಲ ಆದಮೇಲೆ, ಫಿನಿಷಿಂಗ್ ಎಲ್ಲ ಆದಮೇಲೆ ಪುನಃ ಅದನ್ನು ತೊಗೊಂಬಂದ್ಬಿಟ್ಟು ಸ್ಟಾಕು ಅದು ಬೇರೆ ಕಡೆ ಸ್ಟಾಕ್ ಮಾಡಬೇಕಾಗುತ್ತೆ, ಅಲ್ಲೂ ತೊಗೊಂಡೋಗಿ ಇಡುತ್ತೆ. ಪುನಃ ಸ್ಟಾಕನ್ನ ನೀವು ಒಂದೊಂದ್ಸಲ ಲಾರಿಗೆ ಅಥವಾ ಬೇರೆ ಕಡೆ ಲೋಡ್ ಮಾಡಬೇಕಾದ್ರೆ ಯಾರ್ಡಿಗೆ ತೊಗೊಂಡೋಗ್ಬೇಕಾಗುತ್ತೆ. ಶಾಪ್ ಫ್ಲೋರಿಂದ ಒಳಗಡೆ ವರ್ಕ್ಶಾಪಿಂದ ತೊಗೊಂಡೋಗ್ಬಿಟ್ಟು ಎಲ್ಲಿ ಸ್ಟಾಕ್ ಮಾಡಿರ್ತಾರೋ ಅಲ್ಲಿಂದ ವಾಪಸ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಯಾರ್ಡ್ಗೆ ತೊಗೊಂಡೋಗಿ ಕೊಡುತ್ತೆ. ಅಲ್ಲಿ ಲಾರಿನೋ ಟ್ರಕ್ಕೋ ಎಲ್ಲೋ ಇರುತ್ತೆ, ಅಲ್ಲಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ವ್ಯವಸ್ಥೆ ಮಾಡಿಕೊಂಡು ಇಟ್ಬಿಟ್ಟು ಬರುತ್ತೆ. ಇದ್ರ ಕೆಪಾಸಿಟಿ 2 ಟನ್, 2000 kg. 2 ಟನ್ ಟು 10 ಟನ್, 2000 kgಯಿಂದ 10,000 kg ತನಕ. 2 ಟನ್ನಿಂದ 10 ಟನ್ ತನಕ ಕೆಪಾಸಿಟಿ ಇದೆ. ಮತ್ತು ಲಿಫ್ಟ್ 2 ಮೀಟರ್ ಹೈ. ಇದರದ್ದು ಹೈಟ್ ಎಷ್ಟಪ್ಪ ಎತ್ತಕ್ಕೆ ಸಾಧ್ಯ ಅಂದರೆ 2 ಮೀಟ್ರ್ ಹೈಟು ಹೋಗುತ್ತೆ ಮೇಲಕ್ಕೆ. 2 ಮೀಟ್ರ್ ಹೈಟು ಮೇಲಕ್ಕೆ ಹೋಗುತ್ತೆ. 2ರಿಂದ 10 ಟನ್ ಕೆಪಾಸಿಟಿ ಇರುವಂಥ ಮಿಷಿನ್ಸು ಸಿಗುತ್ತೆ. ಆ್ಯಂಡ್ ಅದರ ಕೆಪಾಸಿಟಿ ಇದೆ. ಫೋರ್ಕ್ ಯೂನಿಟ್ ಕ್ಯಾನ್ ಬಿ ಹೈಡ್ರಾಲಿಕಲಿ ಫಿಟೆಡ್ ಅಪ್ ಟು 15 degrees ಇನ್ವರ್ಡ್ ಆರ್ ಔಟ್ವರ್ಡ್ ಆ್ಯಂಡ್ ಲಿಫ್ಟೆಡ್ ಟು ಡಿಸೈರ್ಡ್ ಲೆವೆಲ್. ಮತ್ತು ಈ ಫೋರ್ಕ್ ಯೂನಿಟ್ಟು ಹೈಡ್ರಾಲಿಕಲಿ ಫಿಟೆಡ್ ಅಂದರೆ ಹೈಡ್ರಾಲಿಕಲಿ ಕೆಲಸ ಮಾಡೋ ಥರ. ನೀವು ಆಗಲೇ ಹೈಡ್ರಾಲಿಕ್ಕೆಲ್ಲ ತಿಳ್ಕೊಂಡಿದ್ದೀರಾ, ಅದು ಎಷ್ಟು ಪವರ್ಫುಲ್ ಅಂತ ಇರುತ್ತೆ. ಆ ಹೈಡ್ರಾಲಿಕ್ ಸಿಸ್ಟಮ್ನ ಇಲ್ಲಿ ಅಳವಡಿಸಿರ್ತಾನೆ. ಅದರಲ್ಲಿ ಲೈಟಾಗಿ ಇಲ್ಲಿ ನೋಡಿ, ಈ ಫಿಗರಲ್ಲಿದೆ, ಆ ಫೋರ್ಕ್ ಇದೆಯಲ್ಲ, ಫೋರ್ಕು ಮೇಲಕ್ಕೆ ಕೆಳಕ್ಕೆ ತರೋ ಅಂಥದ್ದು, ಅದು ಬೆಂಡಾಗಿದೆ ನೋಡಿ. 15 ಡಿಗ್ರಿ ಈಗೂ ಬೆಂಡಾಗುತ್ತೆ, 15 ಡಿಗ್ರಿ ಇಲ್ಲಿಂದ 15 ಡಿಗ್ರಿ ಈಗೂ ಬೆಂಡಾಗುತ್ತೆ, ಮತ್ತು 15 ಡಿಗ್ರಿ ಹಿಂದಕ್ಕೂ ಬೆಂಡಾಗುತ್ತೆ. ಎತ್ಕೋಬೇಕಾದ್ರೆ ಮುಂದಕ್ಕೆ ಬೆಂಡಾಗಿ ಇಲ್ಲಿ ಕೆಳಗಡೆ ಫೋರ್ಕ್ ಹಿಂಗಿರುತ್ತೆ. ಎತ್ಕೊಂಡು ವಾಪಸ್ ಇದನ್ನು ಲಿಫ್ಟ್ ಆದಾಗ ಹಿಂಗೆ ಎತ್ಕೊಳುತ್ತೆ. ಎಲ್ಲಿಗೆ ಬೇಕೋ ಅಲ್ಲಿಗೆ ತೊಗೊಂಡೋಗುತ್ತೆ, ವಾಪಸ್ ಇದನ್ನು ಲಿಫ್ಟ್ ಮಾಡಿ ತಳ್ಳಿಬಿಟ್ಟು ಬರುತ್ತೆ. ಸೊ ಆ ಥರ ಇದು 15 ಡಿಗ್ರಿ ಹಿಂದಕ್ಕೆ ಮುಂದಕ್ಕೆ ಹೋಗೋ ಥರ ವ್ಯವಸ್ಥೆ ಮಾಡಿರ್ತಾರೆ. ಮತ್ತು ಎಷ್ಟು ಬೇಕೋ ಅಷ್ಟು ಲೆವೆಲ್ ಹೈಟ್ಗೆ, ಈಗ ಅಷ್ಟು 2 ಮೀಟರ್ ಹೈಟು ಎತ್ಬೋದು. ಅದರಲ್ಲಿ ನಮಗೆ ಎಲ್ಲನೂ 2 ಮೀಟರ್ ಹೈಟೇ ಎತ್ತಬೇಕಾದಂಥ ಪರಿಸ್ಥಿತಿ ಇರೋದಿಲ್ಲ. ಕೆಲವು ಸಲ ಅರ್ಧ ಮೀಟ್ರು, ಕೆಲವು ಸಲ 1 ಮೀಟ್ರು, ಕೆಲವು ಸಲ 1.5 ಮೀಟ್ರು. ಸೊ ಆ ಥರ ಯಾವುದು ನಮ್ಗೆ ಎಲ್ಲಿ ತನಕ ಎತ್ತಬೇಕೋ ಡಿಸೈರ್ಡ್ ಲೆವೆಲ್ ತನಕ ಲಿಫ್ಟ್ ಮಾಡೋದಕ್ಕೆ ಅಲ್ಲಿ ಒಂದು ಫೆಸಿಲಿಟಿ ಇರುತ್ತೆ. ಆ್ಯಂಡ್ ದಿಸ್ ವರ್ಕ್ಸ್ ವೆರಿ ಎಫಿಷಿಯೆಂಟ್ಲಿ ಟು ಮೂವ್ ಲೋಡ್ಸ್ ಫಾಸ್ಟರ್ ಈವನ್ ಆನ್ ರಫ್ ರೋಡ್ಸ್. ಮತ್ತು ಇದು ಕೆಪಾಸಿಟಿ ಏನಪ್ಪ ಅಂದರೆ ಭಾಳ ಎಫಿಷಿಯೆಂಟಾಗಿ ವರ್ಕ್ ಮಾಡುತ್ತಿದ್ದು, ಲೋಡ್ಸ್ನ ಫಾಸ್ಟರಾಗಿ ಮತ್ತು ರಫ್ ರೋಡಲ್ಲೂ ಕೂಡ ಇದು ವರ್ಕ್ ಆಗುತ್ತೆ. ಸ್ಮೂತಾಗೇ ಇರಬೇಕು ಅಂತೇನಿಲ್ಲ. ಒಳಗಡೆ ವರ್ಕ್ಶಾಪ್ ಒಳಗಡೆ ಫ್ಲೋರು ಗಾರೆದು ನೀಟಾಗಿರುತ್ತೆ. ಆಚೆ ಕಡೆ ಬರ್ತಾ ಇದ್ದಂಗೆ ಟಾರ್ ರೋಡಲ್ಲಿರುತ್ತೆ. ಯಾರ್ಡಿಗೆ ಬಂದರೆ ಲಾರಿ ಗೀರಿ ಎಲ್ಲ ಬಂದು ನಿಂತ್ಕೋಬೇಕಲ್ಲ, ಅಲ್ಲೆಲ್ಲ ಟಾರ್ ಇರುತ್ತೆ. ಅಥವಾ ಸ್ವಲ್ಪ ಏನಾದ್ರು ರಫ್ ಆಗಿ ಇರುತ್ತೆ. ಅಂಥ ಕಡೆಯೂ ಇದೆಲ್ಲ ಎಫಿಷಿಯೆಂಟಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಸೂಟಬಲಿ ಯೂಸ್ಡ್ ಇನ್ ಹಾರ್ಬರ್ ವರ್ಕ್. ಹಾರ್ಬರ್ ಅಂತಂದರೆ ಬಂದರು, ಹಡಗು ಎಲ್ಲ ನಿಂತ್ಕೊಳುತ್ತಲ್ಲ, ಅಲ್ಲಿ ಎಲ್ಲ ಲೋಡೆಲ್ಲ ಲಿಫ್ಟ್ ಮಾಡಿ ಎಲ್ಲ ಹಾಕಬೇಕಲ್ಲ, ಅಂಥ ಕಡೆ ಇದನ್ನು ವರ್ಕ್ ಮಾಡ್ತಾರೆ. ಆ್ಯಂಡ್ ಇನ್ ಇಂಡಸ್ಟ್ರೀಸ್, ಮತ್ತು ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ವೇರ್ ಹೌಸಸ್ ಅಂದರೆ ಈ ಸ್ಟಾಕೆಲ್ಲ ತೊಗೊಂಡೋಗಿ ಇಡ್ತಾರಲ್ಲ, ಅಂಥ ಕಡೆಯೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ವೀನ್ ಲಾರಿ ಆ್ಯಂಡ್ ರೈಲ್ವೆ ಟರ್ಮಿನಲ್ಸ್ ಎಕ್ಸೆಟ್ರಾ. ಅದಲ್ಲದೆ ಟ್ರಾನ್ಸ್ಪೋರ್ಟೇಷನ್, ಈಗ ಟ್ರೈನಲ್ಲಿ ಒಂದು ಕಡೆ ಯಾರ್ಡಿಗೆ ಬಂದು ಟ್ರೈನ್ ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿಂದ ತೊಗೊಂಡ್ಬಿಟ್ಟು ಲೋಡ್ಗಳನ್ನೆಲ್ಲ ಬೇರೆ ಕಡೆಗೆ ಅದನ್ನು ಶಿಫ್ಟ್ ಮಾಡಬೇಕು, ಅಥವಾ ಲಾರಿಗೆ ಶಿಫ್ಟ್ ಮಾಡಬೇಕು ಟ್ರೈನಲ್ಲಿರೋದನ್ನೆಲ್ಲ. ಅಂಥ ಕಡೆಯೂ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದ್ರದ್ದು ಮೇಂಟೆನೆನ್ಸ್ ಕೂಡ ನಾವು ನೋಡ್ಕೋಬೇಕಾಗತ್ತೆ.
ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಅಂದರೆ ಎಂಜಿನ್ ಆಯಿಲ್ ಆ್ಯಂಡ್ ಹೈಡ್ರಾಲಿಕ್ ಆಯಿಲ್ಸ್ ಆರ್ ಟು ಬಿ ಚೇಂಜ್ಡ್ ಪೀರಿಯಾಡಿಕಲಿ. ಅದಕ್ಕೆ ಎಂಜಿನ್ ಇರುತ್ತೆ, ಎಂಜಿನ್ ಆಯಿಲು ನಾವು ಮಾಮೂಲಿ ಗಾಡಿಗಳಿಗೆಲ್ಲ ಎಂಜಿನ್ ಆಯಿಲು ಪೀರಿಯಾಡಿಕಲಿ ಚೇಂಜ್ ಮಾಡಿಸಲ್ವಾ, ಅದೇ ಥರ ಹೈಡ್ರಾಲಿಕ್ ಆಯಿಲು ಮತ್ತು ಎಂಜಿನ್ ಆಯಿಲ್ನ ಪೀರಿಯಾಡಿಕಲಿ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ. ಪೀರಿಯಾಡಿಕಲಿ ಅಂದರೆ 1 ತಿಂಗ್ಳಿಗೆ ಒಂದು ಸಲನೋ 2 ತಿಂಗ್ಳಿಗೆ ಒಂದು ಸಲನೋ ಅಥವಾ 6 ತಿಂಗ್ಳಿಗೆ ಒಂದು ಸಲನೋ ಅಥವಾ ಇಷ್ಟು 1000 ಕಿಲೋಮೀಟ್ರು ಆದಮೇಲೆ ಅಂತಲೋ ಏನೋ ಒಂದು ಇರುತ್ತೆ. ಅದು ಪೀರಿಯಾಡಿಕಲಿ ಅದನ್ನು ನೋಡಿಕೊಂಡು ಆಯಿಲ್ನ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಚೆಕ್ ಫಾರ್ ಲೀಕೇಜ್ ಇನ್ ಹೈಡ್ರಾಲಿಕ್ ಸಿಲಿಂಡರ್ಸ್. ಹೈಡ್ರಾಲಿಕ್ ಸಿಲಿಂಡರ್ಲಿ ಏನಾದರೂ ಲೀಕ್ ಏನಾದರೂ ಆಗ್ತಾ ಇದೆಯಾ ಅಥವಾ ಕರೆಕ್ಟಾಗಿದೆಯಾ ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕ್ಲೀನಿಂಗ್ ಆ್ಯಂಡ್ ಲೂಬ್ರಿಕೇಷನ್ ಶುಡ್ ಬಿ ಡನ್ ಟು ಆಲ್ ಮೋಷನ್ ಪಾರ್ಟ್ಸ್ ಇನ್ಕ್ಲೂಡಿಂಗ್ ಕೌಂಟರ್ ವೆಯ್ಟ್ ಚೈನ್. ಇದು ಕ್ಲೀನಿಂಗು ಮತ್ತು ಲೂಬ್ರಿಕೇಷನ್ ಎಲ್ಲ ಮೂಮೆಂಟ್ ಇರೋವಂಥ ಪಾರ್ಟ್ಗಳಿಗೆ, ಮೋಷನ್ ಇರುವಂಥ ಪಾರ್ಟ್ಸ್ಗಳು ಅಂದರೆ ಮೂಮೆಂಟ್ ಇರುವಂಥ ಎಲ್ಲ ಪಾರ್ಟ್ಸ್ಗಳಿಗೆ ಇನ್ಕ್ಲೂಡಿಂಗ್ ಕೌಂಟ್ರ್ ವೆಯ್ಟ್ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು ಚೈನ್ ಇರುತ್ತೆ, ಅದನ್ನು ಸೇರಿಸಿ ನೀವು ಕ್ಲೀನಿಂಗ್ ಮಾಡ್ತಾ ಇರಬೇಕಾಗುತ್ತೆ. ಅವಾಗವಾಗ ಲೂಬ್ರಿಕೇಷನ್ ಕೂಡ ಮಾಡ್ತಾ ಇರಬೇಕಾಗುತ್ತೆ. ಲೂಬ್ರಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟು. ಲೂಬ್ರಿಕೇಷನ್ ಇಲ್ಲಾಂದರೆ ನಿಮಗೆ ಕೆಲಸ ಸಲೀಸಾಗಲ್ಲ, ಸ್ಟ್ರಕ್ ಆಗುತ್ತೆ. ಸೊ ಲೂಬ್ರಿಕೇಷನ್ ಮಾಡೋಕ್ಕಿಂತ ಮುಂಚೆ ಕ್ಲೀನಿಂಗ್ ಮಾಡ್ಕೋಬೇಕಾಗುತ್ತೆ. ಕ್ಲೀನಿಂಗ್ ಮಾಡಿಕೊಂಡು ಲೂಬ್ರಿಕೇಷನ್ ಮಾಡ್ಕೋತಾ ಇರಬೇಕಾಗುತ್ತೆ. ಹಾಗೆ ಮತ್ತೊಂದು ಬ್ಯಾಟ್ರಿ ಪವರ್ಡ್ ಫೋರ್ಕ್ ಲಿಫ್ಟ್ ಸ್ಟಾಕರ್. ಅದರಲ್ಲಿ ಎಂಜಿನ್ ಇತ್ತು, ಡೀಸೆಲ್ಲು ಪೆಟ್ರೋಲು ಅದರಲ್ಲಿ ಓಡಾಡ್ತಿತ್ತು. ಇದು ಬ್ಯಾಟ್ರಿ ಪವರಲ್ಲಿ ಇರುತ್ತೆ, ವರ್ಕ್ ಆಗುತ್ತೆ. ಇಲ್ಲಿ ನೋಡಿ, ಇದು ಸೊ ಬ್ಯಾಟ್ರಿ ಪವರ್ಡ್ ಫೋರ್ಕ್ ಲಿಫ್ಟ್ ಸ್ಟಾಕರ್. ಅಲ್ಲಿ ಡೀಸೆಲ್ ಎಂಜಿನ್ ಇತ್ತು, ಇದರಲ್ಲಿ ಬ್ಯಾಟ್ರಿ ಪವರ್ ಇರುತ್ತೆ. ಪವರ್ಡ್ ಫೋರ್ಕ್ ಲಿಫ್ಟ್ ಸ್ಟಾಕರ್ ಆರ್ ಕಾಂಪ್ಯಾಕ್ಟ್ ಇನ್ ಡಿಸೈನ್. ಇದು ಡಿಸೈನಲ್ಲಿ ಕಾಂಪ್ಯಾಕ್ಟ್ ಆಗಿರುತ್ತೆ. ಕಾಂಪ್ಯಾಕ್ಟ್ ಅಂದರೆ ಸ್ವಲ್ಪ ಚಿಕ್ಕದಾಗಿರುತ್ತೆ. ಆ್ಯಂಡ್ ಯೂಸ್ ಟು ಕ್ಯಾರಿ ಲೋಡ್ ಮೇನ್ಲಿ ಇಂಡೋರ್ ವಿತಿನ್ ದಿ ನ್ಯಾರೋ ಸ್ಪೇಸ್. ನ್ಯಾರೋ ಸ್ಪೇಸಲ್ಲಿ ವಿತಿನ್ ದಿ ಇಂಡೋರ್ಸಲ್ಲಿ ವರ್ಕ್ ಮಾಡೋಕ್ಕೆ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಅಲ್ಲಿ ಶಿಫ್ಟಿಂಗ್ ಆ್ಯಂಡ್ ಸ್ಟಾಕಿಂಗ್ ಈವನ್ ಟು ಹೈಯರ್ ಲೆವೆಲ್, ತುಂಬ ಹೈಯರ್ ಲೆವೆಲ್ ತನಕನೂ ಇದನ್ನು ಲಿಫ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆದರೆ ಇನ್ಸೈಡ್ ಮಾತ್ರ, ಇಂಡೋರ್ ಮಾತ್ರ. ಅದನ್ನು ಯೂಸ್ ಮಾಡ್ದಂಗೆ ಔಟ್ಡೋರ್ಗಳಲ್ಲಿ, ಯಾರ್ಡ್ಗಳಲ್ಲಿ ಅಲ್ಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಇದು ಇಂಡೋರಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಇದರ ಡಿಸೈನು ಕಾಂಪ್ಯಾಕ್ಟ್ ಆಗಿರುತ್ತೆ. ಹೈಯರ್ ಲೆವೆಲ್ ತನಕ ಲಿಫ್ಟ್ ಮಾಡೋಕ್ಕೆ ಕೆಪಾಸಿಟಿ ಇರುತ್ತೆ. ಆ್ಯಂಡ್ ದ ಆಪ್ರೇಟರ್ ವಾಕ್ಸ್ ಬಿಸೈಡ್ ದಿ ಟ್ರಕ್ ಟು ಸ್ಟೀರ್ ಇಟ್. ಅಲ್ಲಿ ಆಪ್ರೇಟರು ಕೂತ್ಕೊಂಡು ಕಾರ್ ಡ್ರೈವ್ ಮಾಡಿದಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ಬಟ್ ಇದರಲ್ಲಿ ಆಪ್ರೇಟರು ಪಕ್ಕದಲ್ಲಿ ನಿಂತ್ಕೊಂಡು ಜೊತೆಲಿ ಹೋಗಬೇಕು. ಪಕ್ಕದಲ್ಲಿ ವಾಕ್ ಮಾಡಿಕೊಂಡು ಜೊತೆಲಿ ಹೋಗಬೇಕು. ಆ ಸ್ಟೇರಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿಗೆ ತಿರುಗಿಸ್ಕೊಂಡು ಅವನು ಅಡ್ಜಸ್ಟ್ ಮಾಡಿಕೊಂಡು ಪಕ್ಕದಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಲಿಫ್ಟಿಂಗ್ ಇಸ್ ಡನ್ ಹೈಡ್ರಾಲಿಕಲಿ. ಬಟ್ ಗಿಫ್ಟಿಂಗ್ ಎಲ್ಲ ಕೆಲಸ ಮಾಡೋದು ಹೈಡ್ರಾಲಿಕ್ಕೇ. ಅದೇ ಹೇಗೆ ಹೈಡ್ರಾಲಿಕಲ್ಲಿ ಕೆಲಸ ಮಾಡ್ತಿತ್ತು ಅದೇ ಥರ ಇದು ಹೈಡ್ರಾಲಿಕಲ್ಲೇ ಕೆಲಸ ಮಾಡೋದು. ಬಟ್ ಹತ್ರಕ್ಕೆ ತೊಗೊಂಡು ಎಂಜಿನ್ ಯಾವುದೂ ಇರೋದಿಲ್ಲ, ಹತ್ರಕ್ಕೆ ತೊಗೊಂಡೋಗ್ಬೇಕಾದ್ರೆ ಇದನ್ನು ಆನ್ ಮಾಡ್ಕೊಂಡು ತಳ್ಕೊಂಡು, ಅಂದರೆ ಇವರೇನು ತಳ್ಕೊಂಡೋಗಲ್ಲ, ಅದೇ ಹೋಗುತ್ತೆ. ಬಟ್ ಈಗ ಅವರು ಕಂಟ್ರೋಲ್ ಮಾಡಬೇಕಾಗುತ್ತೆ, ಪಕ್ಕದಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಎಲ್ಲಿದೆ ನೋಡಿ, ದೇ ಆರ್ ಕಾಮನ್ಲಿ ಯೂಸ್ಡ್ ಇನ್ ವರ್ಕ್ಶಾಪ್ಸ್, ವೇರ್ಹೌಸ್, ರೈಲ್ ಕಂಟೈನರ್ಸ್, ವ್ಯಾಗನ್ಸ್ ಎಕ್ಸೆಟ್ರಾ. ರೈಲ್ ಕಂಟೈನರಲ್ಲಿ ಒಳಗಡೆ ಅಲ್ಲಲ್ಲೇ ಇಂಡೋರ್ನಲ್ಲಿ ಕೆಲಸ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಕಾಮನ್ ಆಗಿ ವರ್ಕ್ಶಾಪ್ ಒಳಗಡೆ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಕೆಪಾಸಿಟಿ 500 kg to 2000 kg ಕೆಪಾಸಿಟಿ ನೋಡಿ. ಅದು 2 ಟನ್ನಿಂದ 10 ಟನ್ ತನಕ ಇತ್ತು. ಬಟ್ ಇದ್ರ ಕೆಪಾಸಿಟಿ ಬರೀ 500 kg ಇಂದ 2000 kg ತನಕ, ಅಂದರೆ 500 kg ಇಂದ 2 ಟನ್ ತನಕ ಮಾತ್ರ. ಆ್ಯಂಡ್ ಲಿಫ್ಟ್ ಅಪ್ ಟು 5 ಮೀಟರ್ ಕಾಮನ್ಲಿ ಯೂಸ್ಡ್. ಕಾಮನ್ ಆಗಿ ಇದನ್ನು 5 ಮೀಟರ್ ಎತ್ತರ ತನಕ ಎತ್ತೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ದೇ ಆರ್ ಕಾಮನ್ಲಿ ಯೂಸ್ಡ್ ಇನ್ ವರ್ಕ್ಶಾಪ್ಸ್, ವೇರ್ಹೌಸ್, ರೈಲ್ ಕಂಟೈನರ್ಸ್ ಅದೇ ಸೇಮ್. ಆ್ಯಂಡ್ ಮೇಂಟೆನೆನ್ಸ್, ಇದು ಕೂಡ ಮೇಂಟೈನ್ ಮಾಡಲೇಬೇಕಲ್ಲ. ಆಲ್ ಮೋಷನ್ ಪಾರ್ಟ್ಸ್ ಆರ್ ಟು ಬಿ ಕ್ಲೀನ್ಡ್ ಆ್ಯಂಡ್ ಲೂಬ್ರಿಕೇಟೆಡ್ ಪೀರಿಯಾಡಿಕಲಿ. ಇದನ್ನು ಅಷ್ಟೇ, ಎಲ್ಲ ಮೂಮೆಂಟ್ ಆಗುವಂಥ ಪಾರ್ಟ್ಸ್ಗಳನ್ನ ಕ್ಲೀನ್ ಮಾಡಬೇಕು ಮತ್ತು ಪೀರಿಯಾಡಿಕಲಿ ಲೂಬ್ರಿಕೇಷನ್ ಮಾಡ್ತಾ ಇರಬೇಕು. ಆ್ಯಂಡ್ ಹೈಡ್ರಾಲಿಕ್ ಆಯಿಲ್ ಶುಡ್ ಬಿ ಚೇಂಜ್ಡ್. ಇದರಲ್ಲಿ ಹೈಡ್ರಾಲಿಕ್ ಆಯಿಲ್ ಮಾತ್ರ ಇರುತ್ತೆ, ಅದರಲ್ಲಿ ಎಂಜಿನ್ ಆಯಿಲು ಇರ್ತಿತ್ತು. ಇದರಲ್ಲಿ ಬರೀ ಹೈಡ್ರಾಲಿಕ್ ಆಯಿಲ್ ಮಾತ್ರ ಇರುತ್ತೆ. ಹೈಡ್ರಾಲಿಕ್ ಆಯಿಲ್ನ ನಾವು ಪೀರಿಯಾಡಿಕಲಿ ಚೇಂಜ್ ಮಾಡಬೇಕಾಗುತ್ತೆ. ರೆಕಮೆಂಡ್ ಮಾಡಿರೋಂಥದ್ದು ಸರ್ವೋ ಸಿಸ್ಟಮ್ 57/68 ಅಂತ ಆ್ಯಸ್ ರೆಕಮೆಂಡೆಡ್. ಅಲ್ಲಿ ರೆಕಮೆಂಡ್ ಮಾಡಿರ್ತಾನೆ ಯಾವ ಥರದನ್ನು ಯೂಸ್ ಮಾಡಬೇಕು ಅಂತ. ಒನ್ಸ್ ಇನ್ 2 ಇಯರ್ಸಲ್ಲಿ ನಾವು ಅದನ್ನು ಚೇಂಜ್ ಮಾಡಬೇಕಾಗುತ್ತೆ.
ಮತ್ತು ಆಯಿಲ್ ಸೀಲ್ಸ್ ಆರ್ ಟು ಬಿ ಚೇಂಜ್ಡ್ ಇನ್ ಕೇಸ್ ಆಫ್ ಲೀಕೇಜ್. ಬೈ ಚಾನ್ಸಲ್ಲಿ ಏನಾದ್ರು ಲೀಕೇಜ್ ಇದ್ದರೆ ಆಯಿಲ್ ಸೀಲ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಆಯಿಲ್ ಲೀಕ್ ಆಗ್ತಾ ಇರ್ತದೆ, ವರ್ಕ್ ಆಗಲ್ಲ ಹೈಡ್ರಾಲಿಕ್ ಸಿಸ್ಟಮು. ಸೊ ಲೀಕೇಜ್ ಏನಾದ್ರು ಇದ್ದರೆ ಅದರಲ್ಲಿ ಬರುವಂಥ ಆಯಿಲ್ ಸೀಲ್ಸ್ನ ನಾವು ಅಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಡಿಸ್ಟಿಲ್ಡ್ ವಾಟರ್ ಶುಡ್ ಬಿ ಪೋರ್ಡ್ ಇನ್ ದಿ ಬ್ಯಾಟ್ರಿ ಆ್ಯಸ್ ಆ್ಯಂಡ್ ವೆನ್ ದ ಲೆವೆಲ್ ಗೋಸ್ ಡೌನ್. ಮತ್ತು ಈ ಬ್ಯಾಟ್ರಿ ಆಪ್ರೇಟೆಡ್ ಅಂತಂದಮೇಲೆ ಅಲ್ಲೊಂದು ಬ್ಯಾಟ್ರಿ ಇರುತ್ತೆ, ಆ ಬ್ಯಾಟ್ರಿನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಬ್ಯಾಟ್ರಿ ಹೇಗೆ ಮೇಂಟೈನ್ ಮಾಡೋದು, ಅದರಲ್ಲಿ ಒಂದು 5-6 ಕ್ಯಾಪ್ ಇರುತ್ತೆ, ನೀವು ನೋಡಿರ್ತೀರ. 5-6 ಕ್ಯಾಪನ್ನ ಓಪನ್ ಮಾಡಿದ್ರೆ ಅದರೊಳಗಡೆ ವಾಟರ್ ಇರುತ್ತೆ, ಅದನ್ನು ಡಿಸ್ಟಿಲ್ ವಾಟರ್ ಅಂತ ಕರಿತೀವಿ. ಆ ಡಿಸ್ಟಿಲ್ ವಾಟರ್ನ ಹಾಕೋತಾ ಇರಬೇಕು. ಯಾವಾಗ ಅಂತ ಅದು ಡಿಸ್ಟಿಲ್ ವಾಟರ್ ಕಮ್ಮಿ ಆಗ್ತಾ ಇರ್ತದೆ, ಲೆವೆಲ್ಲು ಯೂಸ್ ಆಗ್ತಾ ಇದ್ದಂಗೆ ಲೆವೆಲ್ ಕಮ್ಮಿ ಆಗ್ತಾ ಇರ್ತದೆ. ಆ ಕಮ್ಮಿ ಆಗ್ತಾ ಇದ್ದಂಗೆ ನಾವು ನೋಡಿಕೊಂಡು ಚೆಕ್ ಮಾಡಿಕೊಂಡು ಡಿಸ್ಟಿಲ್ ವಾಟರ್ನ ಹಾಕ್ಕೋತಾ ಇರಬೇಕು. ಆ್ಯಂಡ್ ಬ್ಯಾಟ್ರಿ ಶುಡ್ ಬಿ ಚಾರ್ಜ್ಡ್ ಪೀರಿಯಾಡಿಕಲಿ. ಎಲ್ಲ ಹಾಕಿದ್ಮೇಲೆ ಬ್ಯಾಟ್ರಿನ ಅವಾಗವಾಗ ಚಾರ್ಜ್ ಮಾಡ್ಕೋತಾ ಇರಬೇಕು. ಮಾಮೂಲಿ ನಿಮ್ಮ ಮೊಬೈಲ್ ಬ್ಯಾಟ್ರಿಗಳು ಚಾರ್ಜ್ ಮಾಡ್ಕೊಳ್ಳಲ್ವಾ, ಹಾಗೆ ಒಂದು ಸಲ ಚಾರ್ಜ್ ಮಾಡಿಕೊಂಡ್ರೆ ಒಂದಷ್ಟೊತ್ತು ವರ್ಕ್ ಆಗುತ್ತೆ. ಅದೇ ಥರ ಇದು ಅಷ್ಟೇ, ಒಂದು ಸಲ ಬ್ಯಾಟ್ರಿ ಚಾರ್ಜ್ ಆದರೆ ಒಂದಷ್ಟೊತ್ತು ವರ್ಕ್ ಆಗುತ್ತೆ. ಆಮೇಲೆ ಪುನಃ ನೀವು ಬ್ಯಾಟ್ರಿನ ಚೇಂಜ್ ಮಾಡ್ಕೊಂಡು ರೀಚಾರ್ಜ್ ಮಾಡ್ಕೋತಾ ಇರಬೇಕಾಗುತ್ತೆ. ಮತ್ತೊಂದು ಮ್ಯಾನ್ಯುಯಲಿ ಆಪ್ರೇಟೆಡ್ ಹೈಡ್ರಾಲಿಕ್ ಸ್ಟಾಕರ್. ಇದೇನಂತ ನೋಡೋಣ. ಇಲ್ಲಿ ನೋಡಿ, ಇದು ಮ್ಯಾನ್ಯುಯಲಿ ಆಪ್ರೇಟೆಡ್. ಇದರಲ್ಲಿ ಯಾವ ಮೋಟ್ರ್ ಗೀಟ್ರ್ ಏನು ಇರೋದಿಲ್ಲ ನೋಡಿ. This type of stalker is used commonly as they are cheaper and can be easily handled manually for shifting and stocking load in a limited space. ಲಿಮಿಟೆಡ್ ಸ್ಪೇಸಲ್ಲಿ ಇದು ಯೂಸ್ ಮಾಡ್ತಾರೆ ಮತ್ತು ಇದು ಭಾಳ ಚೀಪರಾಗಿ ಇರುತ್ತೆ. ಅದಕ್ಕೆ ಎಲ್ಲ ಕಡೆ ವರ್ಕ್ಶಾಪ್ ಒಳಗಡೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಕೆಪಾಸಿಟಿ 500 kg to 2000 kg. ಇದು ಕೂಡ ಕೆಪಾಸಿಟಿ 500 kgಯಿಂದ 2000 kg ಆ್ಯಂಡ್ ಲಿಫ್ಟ್ ಅಪ್ ಟು 5 meters. ಇದು ಕೂಡ 5 ಮೀಟ್ರ್ ತನಕ ಕೆಲಸ ಮಾಡುತ್ತೆ. ಆ್ಯಂಡ್ ಯೂಸ್ಡ್ ಇನ್ ಲೈಟ್ ಇಂಡಸ್ಟ್ರೀಸ್. ಮತ್ತು ಇದನ್ನು ಲೈಟ್ ಎಲ್ಲ ಕಡೆ ಸಿಕ್ಕಾಪಟ್ಟೆ ತೂಕ ಇರೋವಂಥ ಕಡೆ ಇದನ್ನು ಯೂಸ್ ಮಾಡಲ್ಲ. ತೂಕ ಕಮ್ಮಿ ಇರುತ್ತೆ ಬಟ್ ದಪ್ಪ ಜಾಸ್ತಿ ಇರುತ್ತೆ, ಅಂಥ ಮೆಟೀರಿಯಲ್ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಇದಕ್ಕೂ ಮೇಂಟೆನೆನ್ಸ್ ಮಾಡಬೇಕು. ಕ್ಲೀನ್ ಆ್ಯಂಡ್ ಲೂಬ್ರಿಕೇಟ್ ಆಲ್ ಮೋಷನ್ ಪಾರ್ಟ್ಸ್. ಸೇಮ್ ಅದು ಹೇಗೆ ನಾವು ಕ್ಲೀನ್ ಮಾಡಿಕೊಂಡು ಲೂಬ್ರಿಕೇಟ್ ಮಾಡ್ತಿದ್ರಿ ಮೂವ್ಮೆಂಟ್ ಆಗೋವಂಥ ಪಾರ್ಟ್ಸ್ಗಳನ್ನ ಅದನ್ನು. ಆ್ಯಂಡ್ ಚೇಂಜ್ ಹೈಡ್ರಾಲಿಕ್ ಆಯಿಲ್ ಒನ್ಸ್ ಇನ್ 2 years. ಇದು ಕೂಡ ಹೈಡ್ರಾಲಿಕಲ್ಲೇ ವರ್ಕ್ ಆಗೋದು. ನೀವು ಮ್ಯಾನ್ಯುಯಲಿ ಆಪ್ರೇಟ್ ಮಾಡಬೇಕಷ್ಟೇ, ಬಟ್ ಹೈಡ್ರಾಲಿಕಲ್ ಪವರು ಯೂಸ್ ಆಗುತ್ತೆ. ಹೈಡ್ರಾಲಿಕ್ನ ಒನ್ಸ್ ಇನ್ 2 years ಅಲ್ಲಿ ಏನು ರೆಕಮೆಂಡ್ ಮಾಡಿರ್ತಾನೆ ಆ ಥರ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ರೀಪ್ಲೇಸ್ ಆಯಿಲ್ ಸೀಲ್ ಫಾರ್ ಆಯಿಲ್ ಲೀಕೇಜ್. ಇಲ್ಲೂ ಕೂಡ ಆಯಿಲ್ ಲೀಕೇಜ್ ಏನಾದ್ರು ಇದ್ದರೆ ಅಲ್ಲಿ ಸೀಲ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮತ್ತೊಂದು ಮೆಕ್ಯಾನಿಕಲ್ ಸ್ಟಾಕರ್. ಇದು ನೋಡಿ ಇಲ್ಲಿದೆ. ಇದು ಫುಲ್ಲಿ ಮ್ಯಾನ್ಯುಯಲ್ ಆಗಿ ಆಪ್ರೇಟ್ ಮಾಡೋದು. ಇಲ್ಲಿ ಹೈಡ್ರಾಲಿಕ್ ಏನೂ ಯೂಸ್ ಆಗಲ್ಲ ಪವರು. ನೀವೇ ಆ ಹ್ಯಾಂಡ್ಲ್ ಇದೆ ನೋಡಿ ಹಿಂದ್ಗಡೆ, ಆ ಹ್ಯಾಂಡ್ಲನ್ನು ತಿರುಗಿಸ್ತಾ ಇದ್ದರೆ ಲೆಫ್ಟ್ ಸೈಡ್ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಕೆಳಗೆ ಬರುತ್ತೆ, ಕ್ಲಾಕ್ ವೈಸ್ ತಿರುಗಿಸಿದ್ರೆ ಮೇಲಕ್ಕೆ ಹೋಗುತ್ತೆ. ದಿಸ್ ಟೈಪ್ ಆಫ್ ಸ್ಟಾಕರ್ ಈಸ್ ಮೆಕ್ಯಾನಿಕಲಿ ಹ್ಯಾಂಡಲ್ಡ್ ಫಾರ್ ಮೂವಿಂಗ್, ಲಿಫ್ಟಿಂಗ್ ಆ್ಯಂಡ್ ಸ್ಟಾಕಿಂಗ್ ಲೋಡ್. ಮೂವ್ ಮಾಡೋದಕ್ಕೆ ಮತ್ತು ಲಿಫ್ಟ್ ಮಾಡೋದಕ್ಕೆ, ಸ್ಟಾಕ್ ಮಾಡೋದಕ್ಕೆ ಎಲ್ಲದಕ್ಕೂ ನಾವು ಮೆಕ್ಯಾನಿಕಲಿ ಅಂದರೆ ಬೈ ಹ್ಯಾಂಡಲ್ಲೇ ನಾವು ಮಾಡಬೇಕಾಗುತ್ತೆ. ಬರೀ ಮೆಕ್ಯಾನಿಕಲ್ ನಾವೇ ಆ ಹ್ಯಾಂಡಲ್ ಇದೆ ನೋಡಿ ಅಲ್ಲಿ ಹಿಂದ್ಗಡೆ. These can be operated in a limited space, so they are used in small scale industries. ಇದು ಭಾಳ ಲಿಮಿಟೆಡ್ ಸ್ಪೇಸಲ್ಲಿ ಕೆಲಸ ಮಾಡುತ್ತೆ, ಅದಕ್ಕೆ ಇದನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನಲ್ಲಿ ಯೂಸ್ ಮಾಡ್ತಾರೆ. ಕೆಪಾಸಿಟಿ ಇದು ಕೂಡ 500 kg. ಇದು ಕೆಪಾಸಿಟಿ 500 kg. ನೀವು 2 ton 3 ton ಎಲ್ಲ ಹಾಕ್ಬಿಟ್ರೆ ಹ್ಯಾಂಡ್ಲ್ ತಿರುಗಿಸೋಕ್ಕಾಗಲ್ಲ. ಸೊ ಇದು ಕೆಪಾಸಿಟಿ 500 kg. ಅಪ್ ಟು 2 meters ಲಿಫ್ಟ್ ಆಗುತ್ತೆ, ಮೇಲಕ್ಕೆ 2 ಮೀಟ್ರಷ್ಟು ಲಿಫ್ಟ್ ಆಗುತ್ತೆ. ಮತ್ತು ಇದನ್ನು ಕೂಡ ಮೇಂಟೈನ್ ಮಾಡಬೇಕು. ಕ್ಲೀನ್ ಆ್ಯಂಡ್ ಲೂಬ್ರಿಕೇಟ್ ಆಲ್ ಮೋಷನ್ ಪಾರ್ಟ್ಸ್ ಪೀರಿಯಾಡಿಕಲಿ. ಇದು ಅಷ್ಟೇ, ಮೂಮೆಂಟ್ ಇರುವಂಥ ಪಾರ್ಟ್ಸ್ಗಳೆಲ್ಲ ಕಡೆನೂ ನೀವು ಕ್ಲೀನ್ ಮಾಡ್ತಾ ಇರಬೇಕು, ಲೂಬ್ರಿಕೇಷನ್ ಮಾಡ್ತಾ ಇರಬೇಕು. ಮತ್ತು ಮತ್ತೊಂದು ಹ್ಯಾಂಡ್ ಪ್ಯಾಲೆಟ್ ಟ್ರಕ್. ಇಲ್ಲಿದೆ ನೋಡಿ, ಹ್ಯಾಂಡ್ ಪ್ಯಾಲೆಟ್ ಟ್ರಕ್. ಇದನ್ನು ಯೂಶಲಾಗಿ ನೋಡಿರ್ತೀರಿ ನೀವು, ಈ ಕಾರ್ ಮೆಕ್ಯಾನಿಕ್ ಇವುಗಳಲ್ಲಿರುತ್ತೆ. ಮತ್ತು ಈಗ ಟೈರ್ ಚೇಂಜ್ ಮಾಡೋಕ್ಕೆಲ್ಲ ಬಂದಿದೆಯಲ್ಲ, ಮಧು ಕೇರ್ ಅಂತೆಲ್ಲ ಇದೆಯಲ್ಲ ಮೈಸೂರಿನಲ್ಲಿ, ಆ ಥರ ಅದೆಲ್ಲ ಟೈರೆಲ್ಲ ಚೇಂಜ್ ಮಾಡೋದಕ್ಕೆ, ಕಾರ್ನ ಲಿಫ್ಟ್ ಮಾಡೋದಕ್ಕೆಲ್ಲ ಈ ಥರದನ್ನೇ ಯೂಸ್ ಮಾಡ್ತಾರೆ. ನೀವು ನೋಡಿರ್ತೀರ, ಇನ್ನೊಂದು ಸಲ ನೋಡಬೇಕಾಗುತ್ತೆ ಅದನ್ನು ಅಷ್ಟೇ. Pallet trucks are basically used for carrying pallet bins and other loads on floor, warehouses
ವಿತ್ ಹೈ ರೇಟ್ ಆಫ್ ಟರ್ನ್ ಓವರ್ ಈವನ್ ಬಲ್ಕಿ ಗೂಡ್ಸ್. ಇದರಲ್ಲಿ ಏನಪ್ಪ ಅಂತಂದರೆ ಹಿಂಗೆ ಹೋಗ್ತಾ ಇದ್ದಿದ್ದು ಟಕ್ಕಂದು ಹಿಂಗೆ ಚೇಂಜ್ ಮಾಡ್ಕೋಬೋದು. ಅದರಲ್ಲಾದರೆ ನೀವು ಹಿಂಗೆ ಹೋಗಿ ಈ ಥರ ಕರ್ವಲ್ಲಿ ತೊಗೊಂಡು ಚೇಂಜ್ ಮಾಡಬೇಕಾಗುತ್ತೆ ಬೇರೆ ಎಲ್ಲ ಥರದಲ್ಲೂ. ಬಟ್ ಇದರಲ್ಲಿ ಈಗ ಹೋಗ್ತಾ ಇದ್ದು ಟಕ್ಕಂತ ಹೀಗೆ 90 ಡಿಗ್ರಿ ಟಕ್ಕಂತ ಚೇಂಜ್ ಮಾಡ್ಕೋಬೋದು. ಅದೊಂದು ಈವನ್ ಬಲ್ಕಿ ಲೋಡ್ ಇದ್ದರೂ ಕೂಡ ಗೂಡ್ಸ್ ಬಲ್ಕಿಯಾಗಿದ್ದರೂ ಕೂಡ ಇದನ್ನು ಇಮಿಡಿಯೇಟಾಗಿ ಟಕ್ ಎಲ್ಲಿ ಬೇಕೋ ಅಲ್ಲಿಗೆ ಸಡನ್ನಾಗಿ ತಿರುಗಿಸ್ಕೋಬೋದು. ಆ್ಯಂಡ್ ಕೆಪಾಸಿಟಿ 500 kg ಟು 2000 kg. ಇದು ಕೂಡ 500 kg ಇಂದ 2000 kg ತನಕ ಇದರ ಕೆಪಾಸಿಟಿ. ಮತ್ತು ಇದನ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಚೇಂಜ್ ಹೈಡ್ರಾಲಿಕ್ ಆಯಿಲ್ ಒನ್ಸ್ ಇನ್ 2 years. ಇದರಲ್ಲೂ ಕೆಲವು ಹೈಡ್ರಾಲಿಕ್ ಸಿಸ್ಟಮ್ ಇರುತ್ತೆ, ಅದನ್ನು ಒನ್ಸ್ ಇನ್ 2 years. ಮತ್ತು ಟಾಪಪ್ ಆಯಿಲ್ ಪೀರಿಯಾಡಿಕಲಿ ವೆನೆವರ್ ರಿಕ್ವೈರ್ಡ್. ಮತ್ತು ಆಯಿಲ್ನ ನೀವು ಟಾಪಪ್ ಮಾಡ್ಕೋತಾ ಇರಬೇಕಾಗುತ್ತೆ. ಯಾವಾಗ ಬೇಕೋ ಆವಾಗ ನೀವು ಆಯಿಲ್ನ ನೀವು ಹಾಕ್ಕೋತಾ ಇರಬೇಕಾಗುತ್ತೆ. ಆ್ಯಂಡ್ ರೀಪ್ಲೇಸ್ ಆಯಿಲ್ ಸೀಲ್ ಇನ್ ಕೇಸ್ ಆಫ್ ಆಯಿಲ್ ಲೀಕೇಜ್ ಇದ್ದರೆ ಆಯಿಲ್ ಸೀಲ್ನ ಚೇಂಜ್ ಮಾಡ್ಕೋತಾ ಇರಬೇಕು. ಕ್ಲೀನ್ ಆ್ಯಂಡ್ ಲೂಬ್ರಿಕೇಟ್ ಅದರ್ ಮೋಷನ್ ಪಾರ್ಟ್ಸ್ ಪೀರಿಯಾಡಿಕಲಿ. ಮತ್ತು ಬೇರೆ ಮೋಷನ್ ಪಾರ್ಟ್ಸ್ಗಳೇನಿದೆ ಅದನ್ನು ಕ್ಲೀನ್ ಮಾಡಿಕೊಂಡು ಲೂಬ್ರಿಕೇಟು ಮಾಡ್ಕೊಳ್ಳಿ. ಮತ್ತು ಇದಿಷ್ಟು ಫೋರ್ಕ್ ಲಿಫ್ಟ್ ಆ್ಯಂಡ್ ಪ್ಯಾಲೆಟ್ ಟ್ರಕ್ ಬಗ್ಗೆ ಆಯಿತು. ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸು ಒಂದೆರಡು ನೋಡೋಣ. ಏನಪ್ಪ ಅಂತಂದರೆ, ಸ್ಟೇಟ್ ಅಡ್ವಾಂಟೇಜಸ್ ಆಫ್ ಮೂವಿಂಗ್ ಲೋಡ್ ಬೈ ಸ್ಟಾಕರ್ ಆ್ಯಂಡ್ ಪ್ಯಾಲೆಟ್ ಟ್ರಕ್. ಆ ಪ್ಯಾಲೆಟ್ ಟ್ರಕ್ದು ಅಡ್ವಾಂಟೇಜಸ್ ಏನು ಅಂತ ಹೇಳಬೇಕು. ಆ್ಯಂಡ್ ಎಕ್ಸ್ಪ್ಲೈನ್ ಅಬೌಟ್ ಮ್ಯಾನ್ಯುಲಿ ಆಪ್ರೇಟೆಡ್ ಹೈಡ್ರಾಲಿಕ್ ಸ್ಟಾಕರ್. ಮತ್ತು ಮ್ಯಾನ್ಯುಲಿ ಆಪ್ರೇಟ್ ಆಗುವಂಥ ಹೈಡ್ರಾಲಿಕ್ ಸ್ಟಾಕರ್ದು ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ. ಇದ್ರ ಬಗ್ಗೆ ರೆಫರೆನ್ಸ್ ಬೇಕು ಅಂತಂದರೆ ನಿಮಗೆ 4th ಸೆಮ್ ನಿಮಿ ಬುಕ್ಕಲ್ಲಿ ಪೇಜ್ ನಂಬರ್ 182 ಆ್ಯಂಡ್ 183ನಲ್ಲಿ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಮತ್ತು ನಾಳೆ ಮತ್ತೊಂದು ವಿಷಯ ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಗುಡ್ ಬೈ. ಥ್ಯಾಂಕ್ ಯು ವೆರಿ ಮಚ್.